ಕಾಲ್ ಸೂಪ್ ರೆಸಿಪಿ. ಕಾಲ್ ಸೂಪು ಯಾವ ಸ್ಟೈಲಲ್ಲಿ ಇರುತ್ತೆ ಅಂದ್ರೆ ಇವತ್ತು ಮೈಸೂರು ಲಕ್ಷ್ಮಣ್ ಹೋಟೆಲ್ ಸ್ಪೆಷಲ್ ಕಾಲ್ ಸೂಪ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಮೈಸೂರು ಲಕ್ಷ್ಮಣ್ ಹೋಟೆಲ್ ಅಂದ್ರೆ ಕಾಲ್ ಸೂಪ್ಗೆ ತುಂಬಾ ಫೇಮಸ್ಸು. ಬೆಳಗ್ಗೆ ಕಾಲ್ ಸೂಪ್ ಜೊತೆಗೆ ದೋಸೆ, ಕಾಲ್ ಸೂಪು ಎರಡನ್ನೂ ತಿನ್ನೋದು ಅಷ್ಟು ಸಖತ್ತಾಗಿರುತ್ತೆ. ಸೊ ಆ ಕಾಲ್ ಸೂಪ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ರೆಸಿಪಿ, ಈಸಿಯಾಗಿರುತ್ತೆ. ಸೊ ಮೊದಲು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದೇ ಒಂದು ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣಕ್ಕೆ ಒಂದೇ ಒಂದು ಈರುಳ್ಳಿ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಫೈನ್ ಆಗಿ ಅದನ್ನು ಹಾಕ್ಕೊಳ್ಳಿ. ಲೈಟಾಗಿ ಹುರ್ಕೊಂಡು ಇದಕ್ಕೆ ಒಂದೇ ಟೊಮೆಟೊ ಒಂದೇ ಒಂದು ಈರುಳ್ಳಿ, ಒಂದೇ ಒಂದು ಟೊಮೆಟೊ ಸಿಂಪಲ್ ಆಗಿರಲಿ ಸಾಕು. ಯಾಕಂದ್ರೆ ಇದಕ್ಕೆ ಈರುಳ್ಳಿ ಟೊಮೆಟೊ ಜಾಸ್ತಿ ಬೇಕಾಗಲ್ಲ. ಇದಕ್ಕೆ 4 ಕಾಲು ಸೂಪರ್ ಆಗಿ ವಾಶ್ ಮಾಡಿ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದೀನಿ. 4 ಕಾಲು. ಲಕ್ಷ್ಮಣ್ ಮೆಸ್ ವಿಶೇಷತೆ ಏನು ಅಂತ ಹೇಳಿದ್ರೆ ಅವರು ಓವರ್ ನೈಟ್ ಕುಕ್ ಮಾಡ್ತಾರೆ. ನಮಗೆ ಓವರ್ ನೈಟ್ ಕುಕ್ ಮಾಡೋಷ್ಟು ಟೈಮ್ ಇಲ್ಲ. ಹಾಗಾಗಿ ನಾವು ಇದನ್ನ ಕುಕ್ಕರಲ್ಲೇ ಮಾಡ್ತೀವಿ. ಓಕೆ, ಲೈಟಾಗಿ ಒಂದ್ಸರಿ ತಿರುಗಿಸ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕಲ್ಲುಪ್ಪು ಹಾಕೊಂಡು ಲೈಟಾಗಿ ಹುರ್ಕೋಬೇಕು. ಇದು ಹಾಗೆ ಹುರ್ಕೊಂತ ಇರಲಿ. ಈಗ ಇದಕ್ಕೆ ಬೇಕಾಗಿರೋ ಮಸಾಲೆ ಮಾಡ್ಕೊಳ್ಳೋದು ತುಂಬ ಸಿಂಪಲ್ ಆಗಿದೆ. ಆ ಮಸಾಲೆ ರೆಡಿ ಮಾಡ್ಕೊಳ್ಳೋದ. ಇದು ಹೀಗೆ ಕುಕ್ ಆಗ್ತಾ ಇರಲಿ. ಈ ರೆಸಿಪಿಗೆ ಮುಖ್ಯವಾಗಿ ಬೇಕಾಗಿರೋದು ಮೆಣಸು. ಓಕೆ, ಒಂದು 2 ಸ್ಪೂನಷ್ಟು ಮೆಣಸು, ಆಮೇಲೆ ಜೀರಿಗೆ, ಇದು 1.5 ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ. ಒಂದು 3-4 ಪೀಸು ಸಣ್ಣ ಚಕ್ಕೆ, ಶುಂಠಿ, 4 ಮೆಣಸಿಕಾಯಿ, 4 ಕಾಲಿಗೆ 4 ಮೆಣಸಿಕಾಯಿ, ಒಂದು ಫುಲ್ ಗಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು. ನೀರು ಹಾಕೊಂಡು ಫುಲ್ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪನೇ ಯಾವುದೂ ಅದರೊಳಗೆ ಗಷ್ಟ ಸಿಗೋ ಥರ ಇರಬಾರ್ದು. ಸೊ ಹಾಗಾಗಿ ನೀರು ಹಾಕೊಂಡು ಫುಲ್ ಪೇಸ್ಟ್ ಮಾಡ್ಕೊತೀನಿ ನಾನು. ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಸೂಪ್ ಒಳ್ಳೆ ಟೇಸ್ಟ್ ಬರಬೇಕು ಅಂತ ಹೇಳಿದ್ರೆ ಈಗ ಆಡ್ಸಿರೋ ಮಸಾಲೆ ಇದೆಯಲ್ಲ, ಇದನ್ನ ಕಾಲ್ ಜೊತೆ ಹಾಕೊಂಡು ನೀರು ಹಾಕೊಳ್ಳೋಕ್ಕಿಂತ ಮುಂಚೆನೆ ಈ ಹಸಿ ವಾಸನೆ ಹೋಗೋ ಥರ ಒಂದು 2-3 ನಿಮಿಷ ಚೆನ್ನಾಗಿ ಕುಡ್ಕೋಬೇಕು. ಈ ಹಸಿ ವಾಸನೆ ಕಂಪ್ಲೀಟ್ ಹೊಟ್ಟೋಗ್ಬಿಡ್ಬೇಕು ಇದರಿಂದ. ಆವಾಗ ಸೂಪು ನೋಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು. ಇಲ್ಲಾಂದ್ರೆ ಸೂಪು ಅಂತ ಒಳ್ಳೆ ಟೇಸ್ಟ್ ಏನು ಬರಲ್ಲ. ಸೊ ಹಾಗಾಗಿ ಇದನ್ನ ನಾನು ಒಂದು 3-4 ನಿಮಿಷ ಈ ಹಸಿ ವಾಸನೆ ಹೋಗೋಷ್ಟು ಹುರ್ಕೊಂತೀನಿ. ಆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಜೀರಿಗೆ ಅದೆಲ್ಲ ಫ್ರೈ ಆಗ್ತಾ ಇದ್ರೆ ವಾಸನೆ ಒಳ್ಳೆ ಘಮ ಅಂತ ಬರ್ತೈತೆ. ಸಖತ್ತಾಗಿ ಬರ್ತೈತೆ ವಾಸನೆ. ಸೊ ಇನ್ನೂ 1-2 ನಿಮಿಷ ಆಗಬೇಕು. ಇನ್ನೂ ಹಸಿ ವಾಸನೆ ಹೋಗಿಲ್ಲ. ಹಸಿ ವಾಸನೆ ಎಲ್ಲ ಹೋಗಿದೆ ನೋಡಿ. ನೀಟಾಗಿ ಮಸಾಲೆದ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ನೀರು ಅಂಶ ಎಲ್ಲ ಹೋಗಿ ಡ್ರೈ ಆಗಿದೆ. ಈಗ 2 ಲೀಟ್ರು ನೀರು ಹಾಕ್ಕೊತೀನಿ. 4 ಕಾಲಿಗೆ 2 ಲೀಟರ್ ನೀರು. ಯಾಕಂದ್ರೆ ನಾವು 7-10 ವಿಷಲ್ ಹೊಡಿಸ್ತೀವಿ. ಸೊ ಹಾಗಾಗಿ 2 ಲೀಟರ್ ನೀರು ಬೇಕಾಗುತ್ತೆ. ಆ ವಿಷಲ್ ಎಲ್ಲ ಹೊಡೆದಾಗ ನಿಮಗೆ 1.5 ಲೀಟರ್ ಅಥವಾ 1.25 ಲೀಟರ್ ಅಷ್ಟು ಸೂಪ್ ಸಿಗುತ್ತೆ. ಉಪ್ಪು ನೋಡ್ಕೊಳ್ಳಿ. ಉಪ್ಪು ಈಗಲೇ ಕರೆಕ್ಟಾಗಿ ಇರಬಾರ್ದು. ಉಪ್ಪು ಸ್ವಲ್ಪ ಕಡಿಮೆನೇ ಇರಬೇಕು. ಯಾಕೆ ಹೆಂಗಂತ ಹೇಳಿದ್ರೆ ಈ ನೀರೆಲ್ಲ ಸ್ವಲ್ಪ ಸುಂಡದ ಮೇಲೆ ಉಪ್ಪು ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಚೂರು ಕಡಿಮೆನೇ ಇರಲಿ. ಬೇಕು ಅಂತ ಹೇಳಿದ್ಮೇಲೆ ಫುಲ್ ಸೂಪ್ ರೆಡಿ ಆದ್ಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಮೇಲೆ ಉಡಿಯುಪ್ಪು ಹಾಕೊಬೋದು. ಉಪ್ಪು ಜಾಸ್ತಿ ಆಗ್ಬಿಟ್ರೆ ಸೂಪ್ ಕುಡಿಯೋಕೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಉಪ್ಪು ಸ್ವಲ್ಪ ಕಡಿಮೆ ಇದ್ರೂ ತೊಂದರೆ ಇಲ್ಲ. ಚೂರು ನೋಡ್ಕೊತೀನಿ ನನಗೆ ಉಪ್ಪು.
ಉಪ್ಪು ಸ್ವಲ್ಪ ಕಡಿಮೆನೇ ಇದೆ. ಸೂಪ್ ರೆಡಿ ಆದಮೇಲೆ ಉಪ್ಪು ಬೇಕು ಅಂದರೆ ಸ್ವಲ್ಪ ಮೇಲೆ ಹಾಕೊಳ್ಳೋದ, ನಿಂಬೆಹಣ್ಣು ಹಿಂಡ್ಕೊಳ್ಳೋದ, ಅವಾಗ ಚೆನ್ನಾಗಿರುತ್ತೆ. ಈಗ ಸಾಕು, ಟೇಸ್ಟ್ ಕರೆಕ್ಟ್ ಆಗಿದೆ. ಇದು ನೀಟಾಗಿ 7ರಿಂದ 8 ವಿಷಲ್ಲು ಹೊಡಿಲಿ. ಸಕ್ಕತ್ತಾಗಿ ಸೂಪ್ ಸಕ್ಕತ್ತಾಗಿ ಕುಕ್ಕಾಗಿ ಚೆನ್ನಾಗಿ ಎಣ್ಣೆ ಬಿಟ್ಟು ಬಂದಿದೆ. ಈಗ ಇದನ್ನು ಸರ್ವ್ ಮಾಡೋದ, ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಈಗಲೇ ಉಪ್ಪು ಹಾಕೊಬಿಟ್ರೆ ಕರೆಕ್ಟಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿತಾ ಇರೋದು ಇವಾಗ. ನನ್ನ ಮಗ ಕಾಳು ತಿನ್ನಲ್ಲ, ಹಾಗಾಗಿ ಅವನಿಗೆ ಬರೀ ಸೂಪ್ ಮಾತ್ರ ಬಿಸಿ ಬಿಸಿಯಾಗಿ ಹಾಕ್ಕೊಡ್ತೀನಿ. ನೋಡೋದು ಅವ್ನ ರಿಯಾಕ್ಷನ್ ಹೆಂಗಿದೆ ಅಂತ. ಅವನಿಗೆ ಇಷ್ಟ ಆದರೆ ಸೂಪ್ ಕರೆಕ್ಟಾಗಿದೆ ಅಂತ ಅರ್ಥ. ಇದಕ್ಕೆ ಚೂರು ನಿಂಬೆಹಣ್ಣು ರಸನ ಹಿಂಗೆ ಹಿಂಡ್ಬಿಟ್ರೆ ಬೆಂಕಿ. ಇಟ್ಕೋ ಇದ್ರ ಮೇಲೆ, ಓಕೆನಾ? ಸಖತ್ತಾಗಿದೆ.